ಲಾಭಾರ್ಥಿ ಸಂಪರ್ಕ ಪ್ರಮುಖ. ಇದಾದ ನಂತರ ಮುಖ್ಯವಾಗಿ ಮನ್ ಕಿ ಬಾತ್ ಪ್ರಮುಖ. ಮನ್ ಕಿ ಬಾತ್ ಕಾರ್ಯಕ್ರಮವನ್ನ, ಯಾಕಂದ್ರೆ ನಾನು ನಿಮ್ ಪಕ್ಕದ ಜಿಲ್ಲೆಯವನು, ಇದೇ MP ಕ್ಷೇತ್ರದವನು, ನಾವೆಲ್ಲ ಇದೆಲ್ಲ ಹೇಳುವಾಗ ಯಾರ್ರೀ ಲಾಭಾರ್ಥಿ, ಯಾರ್ರೀ ಹೋಗ್ತಾರೆ, ನಾವೆಲ್ಲ ಮಾಸಲ್ಲಿ ಹೋಗ್ತೀವಿ, ಒಂದು MPCS ಮಾಡ್ತೀವಿ, VSS ಮಾಡ್ತೀವಿ, ಗ್ರಾಮ ಪಂಚಾಯತಿ ಮಾಡ್ತೀವಿ, 500 ಜನ ನಮ್ಮ ಹಿಂದೆ ಓಟ್ ಹಾಕ್ತಾರೆ ಅಂತ ನಾವು ಅನ್ಕೊಂತೀವಿ. ಆದ್ರೆ ಪ್ರತಿ ಮತ ಏನು ಭಗವದ್ಗೀತೆ ಅನ್ನೋದಕ್ಕಿಂತ ನಮ್ಮನ್ನ ಡಿಫೈನ್ ಮಾಡೋಂಥದ್ದು ನಮ್ಮ ವೋಟರ್ ಲಿಸ್ಟ್, ಬೂತ್ ಅಲ್ಲಿರುವಂತ ಬೂತಿನ ಮತದಾರರ ಪಟ್ಟಿ ನಮ್ಮ ಭವಿಷ್ಯವನ್ನ ಬರೆಯುವಂಥದ್ದು. ನಾವು ಗೆಲ್ಲಿಕ್ಕೆ ಸೋಲ್ಲಿಕ್ಕೆ ನಾವು ಹೇಳ್ಬೋದು, ಜಯಕುಮಾರ್ ಅವರಿಂದ ಇಷ್ಟು ವೋಟ್ ಇದೆ, ಮರಳಕುಂಟೆ ಕೃಷ್ಣಮೂರ್ತಿ ಅವರಿಂದ ಇಷ್ಟು ವೋಟ್ ಇದೆ, ಆನಂದ್ ಅವರಿಂದ ಇಷ್ಟು ವೋಟ್ ಇದೆ, ಹಿಂದೆ ಎಷ್ಟು ವೋಟ್ ಇದೆ, ನಾವ್ ಎಷ್ಟು ಹಾಕಿಸ್ತೀವಿ ಅನ್ನೋದಲ್ಲ. ನಮ್ಮ ಬೂತ್ ಅಲ್ಲಿ ನಾವು ಯಾವ ರೀತಿ ಚಟುವಟಿಕೆ ನೆರವೇರಿಸ್ತೀವಿ ಅನ್ನೋದ್ರಲ್ಲಿ ನಮ್ಮ ಭವಿಷ್ಯ, ನಮ್ಮ ಪಾರ್ಟಿಯ ಭವಿಷ್ಯ, ಮುಂದಿನ ಪಕ್ಷದ ಬೆಳವಣಿಗೆ ಇರುವಂಥದ್ದು. ಹಾಗಾಗಿ ಲಾಭಾರ್ಥಿ ಸಂಪರ್ಕ, ಮನ್ ಕಿ ಬಾತ್. ಮನ್ ಕಿ ಬಾತ್ ಏನಕ್ಕೆ ಮುಖ್ಯ? ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಯಾವತ್ತು ನಡೆಯುತ್ತೆ ಯಾರಾದ್ರೂ ಒಬ್ರು ಹೇಳ್ತೀರಾ? ತಿಂಗಳಲ್ಲಿ ಯಾವತ್ತು? ತಿಂಗಳಿನ ಕೊನೆ ಭಾನುವಾರದಂತೂ ಮನ್ ಕಿ ಬಾತ್ ಕಾರ್ಯಕ್ರಮ. ಎಷ್ಟೊತ್ತಿಗೆ? 11 ಗಂಟೆ. ಮನ್ ಕಿ ಬಾತ್ ಕಾರ್ಯಕ್ರಮ ಏನಕ್ಕೆ? ನರೇಂದ್ರ ಮೋದಿ ಅವ್ರಿಗೇನು, ಅವ್ರೊಂದು ದೇಶ ನಡೆಸ್ತಿರುವಂತವ್ರು, ಅವ್ರೇನ್ ಫ್ರೀ ಆಗಿರ್ತಾರ 1 ಅವರ್ ಕುತ್ಕೊಂಡು ಮಾತಾಡಕ್ಕೆ? ಅವ್ರಿಗೇನ್ ಬಿಡುವಿದ್ಯಾ? ನಾವೇ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗೋ, ಒಂದು ತಾಲೂಕ್ ಪಂಚಾಯತಿ ಮೆಂಬರ್ ಆಗೋ, ಒಂದು MLA ಆಗೋ, ನೆಕ್ಸ್ಟ್ ಇಲ್ಲಿಂದ ಯಾವಾಗ ಹೊರಡೋಣಪ್ಪ, ಯಾವ್ದು ನೋಡೋಣಪ್ಪ ಅಂತ ನಾವೇ ಕುತ್ಕೊಂಡು ಅಷ್ಟು ಯೋಚನೆ ಮಾಡ್ತಾ ಇರ್ತೀವಿ. ನರೇಂದ್ರ ಮೋದಿ ಅವ್ರಿಗೆ ಬಿಡುವಿದ್ಯಾ? ಬಿಡುವಿಲ್ದೇ ಇರೋಂತ ಸ್ಕೆಡ್ಯೂಲ್ ಅಲ್ಲಿ, ದೇಶ ವಿದೇಶಗಳು ಸುತ್ತುವಂತ ಸ್ಕೆಡ್ಯೂಲ್ ಅಲ್ಲಿ, ಚುನಾವಣೆಗಳು, ಪಂಚರಾಜ್ಯ ಚುನಾವಣೆಗಳು ನಡೆಸುವಂತ ಸ್ಕೆಡ್ಯೂಲ್ ಅಲ್ಲಿ ಅವರು ಕುತ್ಕೊಂಡು ಮನ್ ಕಿ ಬಾತ್ ಯಾರಿಗೋಸ್ಕರ ಮಾತಾಡ್ತಾ ಇದ್ದಾರೆ? ಮನ್ ಕಿ ಬಾತ್ ಮಾತಾಡ್ತಿರುವಂತದ್ದು ನಮಗೋಸ್ಕರ. ನಾವೆಲ್ಲ ಹೇಳ್ಬೋದು, ಹಿಂದಿಯಲ್ಲಿ ಬರುತ್ತೆ ಸರ್, ನಮ್ಗೆ ಅರ್ಧ ಏನು ಮುಕ್ಕಾಲ್ ನಮ್ಗೆ ಯಾರಿಗೂ ಹಿಂದಿ ಅರ್ಥನೇ ಆಗಲ್ಲ, ಏನ್ ಸರ್ ಮಾಡೋದು ಅರ್ಧ ಗಂಟೆ ಕುತ್ಕೊಂಡು ಹೋದ್ರೆ? ಮನ್ ಕಿ ಬಾತ್ ಅನ್ನ ಯಾವತ್ತೂ 1 ಅವರ್ ಸೆಷನ್ ಮಾಡ್ಬೇಕಾಗತ್ತೆ. ಮನ್ ಕಿ ಬಾತ್ ಯಾವ ರೀತಿ ನಡೆಸಬೇಕು ಅಂತಾನೆ ಈ ಪ್ರಶಿಕ್ಷಣ ವರ್ಗದ ಪ್ರೆಸೆಂಟೇಶನ್ ಅಲ್ಲಿ ಇದೆ. ನಾನು ಹೆಚ್ಚಾಗಿ ಅದ್ರಲ್ಲಿ ಹೋಗಲ್ಲ. ನಿಮ್ಮ ಮಂಡಳಿಗಳಲ್ಲಿ ನೀವು ಆ ಮನ್ ಕಿ ಬಾತ್ ಯಾವ ರೀತಿ ನಡೆಸಬೇಕು ಅಂತ ಹೇಳಿ ಈ ಪ್ರಶಿಕ್ಷಣದಲ್ಲಿ ಇರುವಂತದ್ದು ನೀವು ಅದನ್ನ ನೋಡ್ಕೊಬೇಕಾಗತ್ತೆ. ಮನ್ ಕಿ ಬಾತ್ ಪ್ರಮುಖ. ಅತಿ ಮುಖ್ಯವಾಗಿ ಪ್ರತಿ ಕಡೆ ಭಾನುವಾರ ನಮ್ಗೆ ಏನೇ ಕೆಲಸ ಇದ್ರು ಸಹ ಅರ್ಧ ಗಂಟೆ ಅವ್ರು ಮಾತಾಡೋದನ್ನ ಕೇಳಿಸ್ಕೊಬೇಕು. ಅರ್ಧ ಗಂಟೆ ನಾವು ಅದನ್ನ ಕೂತು ವಿಮರ್ಶೆ ಮಾಡಿ, ನಮ್ಮ ಬೂತಿನ ಚಟುವಟಿಕೆ ಬಗ್ಗೆ ಮಾತಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರುವಂತಹ ಹೈಲೈಟ್ಸ್ ಬಗ್ಗೆ ಎಲ್ಲರಿಗೂ ಅರ್ಥ ಮಾಡಂಗೆ ಕನ್ನಡದಲ್ಲಿ ನಮ್ಮ ಮನ್ ಕಿ ಬಾತ್ ಪ್ರಮುಖ ಮಾಡಬೇಕಾಗಿರುವಂತ ಮುಖ್ಯವಾದಂತ ಕೆಲಸ. ಹಾಗಾಗಿ ಮನ್ ಕಿ ಬಾತ್ ಪ್ರಮುಖ ಸ್ಥಳೀಯವಾಗಿ ಕನೆಕ್ಟ್ ಇರಬೇಕು, ಕಾರ್ಯಕ್ರಮ ಆಯೋಜನೆ ಮಾಡುವಂತ ಶಕ್ತಿನೂ ಇರಬೇಕು, ಹಿಂದಿ ಅರ್ಥ ಆಗುವಂತ ಶಕ್ತಿನೂ ಇರ್ಬೇಕಾಗತ್ತೆ, ಅನುವಾದ ಮಾಡುವಂತ ಶಕ್ತಿನೂ ಅವ್ರಿಗೆ ಇರ್ಬೇಕಾಗತ್ತೆ. ಇದ್ರ ಜೊತೆಯಲ್ಲಿ ಬೂತ್ ಸದಸ್ಯ ಸಂಖ್ಯೆ 3, ವಾಟ್ಸ್ಆಪ್ ಗ್ರೂಪ್ ಪ್ರಮುಖ. ಇವತ್ತು ಸೋಷಿಯಲ್ ಮೀಡಿಯಲ್ಲಿ ಇಲ್ಲಿ ಕುತ್ಕೊಂಡು ನಾನು ಏನ್ ಮಾತಾಡ್ತಾ ಇದ್ದೀನಿ ಅನ್ನೋಂಥದ್ದು ದೊಡ್ಡಬಳ್ಳಾಪುರಕ್ಕೂ ಗೊತ್ತಾಗುತ್ತೆ, ದುಬೈಗೂ ಗೊತ್ತಾಗುತ್ತೆ, ಅಮೆರಿಕಾಗೂ ಇದೇ ಸೆಕೆಂಡ್ ಅಲ್ಲಿ ಗೊತ್ತಾಗುತ್ತೆ. ನೀವು ಯಾರಾದ್ರೂ ಒಂದು ವಿಡಿಯೋ ತಗೊಂಡು ಅದನ್ನ ವಾಟ್ಸ್ಆಪ್ ಅಲ್ಲಿ ಹಾಕಿದ್ರೆ. ಇವತ್ತು ಸೋಷಿಯಲ್ ಮೀಡಿಯಾದ ಸದ್ಬಳಕೆ ಯಾವ ರೀತಿ, ಸೋಷಿಯಲ್ ಮೀಡಿಯಾ ಸದ್ಬಳಕೆ ಯಾವ ರೀತಿ ಆಗ್ಬೇಕು ಅಂತ ಹೇಳಿ, ಸೋಷಿಯಲ್ ಮೀಡಿಯಾ ಸದ್ಬಳಕೆ ಯಾವ ರೀತಿ ಆಗ್ಬೇಕು, ನಮ್ಮ ಕಾರ್ಯಕರ್ತರ ನಡವಳಿಕೆ ಯಾವ ರೀತಿ ಇರಬೇಕು ನಮ್ಮ ಪಾರ್ಟಿ ಬಗ್ಗೆ ಅಂತ ಹೇಳಿ ಹರೀಶ್ ಅವರು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಹಾಗಾಗಿ ಪ್ರತಿ ಬೂತ್ ಅಲ್ಲೂ ಒಬ್ಬ ವಾಟ್ಸ್ಆಪ್ ಗ್ರೂಪ್ ಪ್ರಮುಖ ಇರಬೇಕು. ಪ್ರತಿ ಬೂತಿನ ಸದಸ್ಯನಿಗೆ ಸೋಷಿಯಲ್ ಮೀಡಿಯಾ ಮೂಲಕ, ಟೆಕ್ನಾಲಜಿ ಮೂಲಕ ಸಂಪರ್ಕ ಮಾಡ್ಲಿಕ್ಕೆ ಪ್ರತಿ ಬೂತಿನ ಒಂದು ವಾಟ್ಸ್ಆಪ್ ಗ್ರೂಪ್ ಖಂಡಿತವಾಗ್ಲೂ ರಚನೆ ಆಗ್ಬೇಕಾಗತ್ತೆ. ಇದು 3ನೇ ಸದಸ್ಯರು. 4ನೇ ಸದಸ್ಯರು ಬಂದು ಅತಿ ಮುಖ್ಯವಾದಂತಹ ಸದಸ್ಯರು. ಈ ಬಾರಿ ನಡೆಯುವಂತ SIR, ಸ್ವಿಫ್ಟ್ ಇಂಟೆನ್ಸಿವ್ ವೋಟರ್ ರಿವಿಷನ್ ಏನಿದೆ, ಮತದಾರರ ಪಟ್ಟಿ ಪರಿಷ್ಕರಣೆ, ಇದರ ಮುಖ್ಯ ಪಾತ್ರವನ್ನ ವಹಿಸುವಂತ PLA 2ಗಳು ಪ್ರತಿ ಬೂತ್ ಅಲ್ಲಿ, ಪ್ರತಿ ಬೂತಿನ ಮೀಟಿಂಗ್ ಅಲ್ಲಿ, ಪ್ರತಿ ಬೂತಿನ ಸಭೆಯಲ್ಲಿ ಬೂತ್ ಅಧ್ಯಕ್ಷ, ಕಾರ್ಯದರ್ಶಿ ಎಷ್ಟು ಮುಖ್ಯ, PLA 2 ಅಷ್ಟೇ ಮುಖ್ಯವಾಗಿ ನಮ್ಗಿರ್ತಾರೆ. ಪ್ರತಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡುವಂಥದ್ದು, ಪ್ರತಿ ಮತದಾರರ ಪಟ್ಟಿಯ ಸೂಚಿಯನ್ನ ಗಮನಿಸುವಂತ ಕೆಲಸ PLA 2ಗಳು ಇರುತ್ತೆ. ಹಾಗಾಗಿ ಪ್ರತಿ ಬೂತ್ ಅಲ್ಲೂ 4ನೇ ಸದಸ್ಯರು ಬಂದು PLA 2. ಇದಾದ ನಂತರ ಮಹಿಳಾ ಪ್ರಮುಖ, ಬೂತ್ ಸದಸ್ಯ ಸಂಖ್ಯೆ 5, ಒಬ್ರು ಮಹಿಳಾ ಪ್ರಮುಖನ್ನ
ಮಹಿಳಾ ಚಟುವಟಿಕೆಗಳಿಗೆ, ಸ್ತ್ರೀ ಶಕ್ತಿ ಸಂಘಗಳಿಗೆ, ಈ ಎಲ್ಲ ಕಾರ್ಯಗಳನ್ನ ನಿರ್ವಹಿಸಲಿಕ್ಕೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಏನ್ ಹೇಳ್ತೀವಿ, ಈ ಎಲ್ಲ ಸಂಪರ್ಕಗಳನ್ನ ನಡೆಸಲಿಕ್ಕೆ ಒಂದು ಮಹಿಳಾ ಪ್ರಮುಖರನ್ನ ನಾವು ನೇಮಿಸಬೇಕಾಗುತ್ತೆ. ಇದಾದ ನಂತರ ಸದಸ್ಯ ಸಂಖ್ಯೆ 6 ಯುವ ಕಾರ್ಯ ಪ್ರಮುಖ. ಯುವಕರ ಮಧ್ಯೆ ಏನು ಯುವ ಕಾರ್ಯವನ್ನ ನಡೆಸಲಿಕ್ಕೆ, ಮೊದಲನೇ ಬಾರಿಯ ಮತದಾರರನ್ನ ಸಂಪರ್ಕ ಮಾಡಲಿಕ್ಕೆ, ವೋಟರ್ ಎನ್ರೋಲ್ಮೆಂಟ್ ಮಾಡಲಿಕ್ಕೆ ಮತ್ತು ಯುವಕರನ್ನ ಸಂಪರ್ಕ ಮಾಡಲಿಕ್ಕೆ ಅದೇ ಬೂತ್ ಅಲ್ಲಿರುವಂತಹ ಒಬ್ಬ ಯುವಕರನ್ನ ಬೂತ್ ಸದಸ್ಯರಾಗಿ ನೇಮಿಸುವಂತದ್ದು ಬೂತ್ ಸದಸ್ಯ 6. ಇಲ್ಲಿಗೆ ಆಲ್ರೆಡಿ 8 ಜನ ಆಗಿದೆ. PLA 1 ಬೂತ್ ಅಧ್ಯಕ್ಷ, ಬೂತ್ ಕಾರ್ಯದರ್ಶಿ. ಫಸ್ಟ್ ಬಂದು ಲಾಭಾರ್ಥಿ ಪ್ರಮುಖ, ಎರಡನೇದು ಬಂದು ಮನ್ ಕಿ ಬಾತ್ ಪ್ರಮುಖ, ಮೂರನೇದು ಬಂದು ವಾಟ್ಸ್ಆಪ್ ಪ್ರಮುಖ, ಸೋಷಿಯಲ್ ಮೀಡಿಯಾ ಹಾಗೂ ವಾಟ್ಸ್ಆಪ್ ಪ್ರಮುಖ, ನಾಲ್ಕನೇದು ಬಂದು PLA 2, ಐದನೇ ಬಂದು ಮಹಿಳೆ, ಆರನೇದು ಬಂದು ಯುವ ಕಾರ್ಯ. ಇದಾದ ನಂತರ ಇನ್ನು 4 ಇರುತ್ತೆ. ಆ ಬೂತ್ ಅಲ್ಲಿ ಕ್ಯಾಸ್ಟ್ ಕಾಂಬಿನೇಷನ್ ಏನಿದೆ, ಪೊಲಿಟಿಕ್ಸ್ ಅನ್ನೋದು ಮ್ಯಾಥಮೆಟಿಕ್ಸ್ ಅಲ್ಲ. 252 ಬೂತು, 2,10,000 ಓಟು, ನಾವು 95,000 ತಗೊಂಡ್ವಿ, ಅವ್ರು 75,000 ತಗೊಂಡ್ರು, ಇಷ್ಟೇ ಅಲ್ಲ. ಪೊಲಿಟಿಕ್ಸ್ ಅನ್ನೋದು ಒಂದು ಕೆಮಿಸ್ಟ್ರಿ. ಜಾತಿಗಳ ನಡುವೆ ನಾವು ಯಾವ ರೀತಿ ವಿವಿಧ ಸಮುದಾಯಗಳನ್ನ, ವಿವಿಧ ಜಾತಿ ಜನಾಂಗಗಳನ್ನ, ವಿವಿಧ ಧರ್ಮಗಳನ್ನ ನಾವು ಯಾವ ರೀತಿ ಒಗ್ಗೂಡಿಸ್ಕೊಂಡು ಒಂದು ಸಮಾಜದ ರೀತಿಯಲ್ಲಿ ನಮ್ಮೊಟ್ಟಿಗೆ ಕರ್ಕೊಂಡು ಹೋಗ್ತೀವಿ ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಮುಖ್ಯ ಉದ್ದೇಶ ಇರುವಂಥದ್ದು. ಹಾಗಾಗಿ ಆ ಬೂತ್ ಅಲ್ಲಿ ಯಾರಿರ್ತಾರೆ, ವಿವಿಧ ಸಮುದಾಯಗಳು, SC, ST, OBC, ಫಾರ್ವರ್ಡ್ ಕಮ್ಯುನಿಟಿ, ಯಾವ ಕಮ್ಯುನಿಟಿ ಇರ್ಬೋದು, 4 ಜನವನ್ನ ಪ್ರಮುಖರು. ಈ ಉದಾಹರಣೆಗೆ ನನ್ನನ್ನ ಒಂದು ಬೂತ್ ಸದಸ್ಯ ಮಾಡಿದ್ರೆ ನನ್ನ ಸಂಬಂಧಿಕರು ಏನಿರ್ತಾರೆ, ಉದಾಹರಣೆಗೆ ನಮ್ಮ ಸೋದರ ಮಾವಂದ್ರು 3 ಇರ್ಬೋದು, ನಮ್ ಚಿಕ್ಕಪ್ಪ ಚಿಕ್ಕಮ್ಮಂದ್ರು ಒಂದ್ 4-5 ಜನ ಇರ್ಬೋದು. ಈ ಕುಟುಂಬಗಳನ್ನ ಖಂಡಿತವಾಗ್ಲೂ ಆ ಬೂತಲ್ಲಿ ನಾನೇ ಸಂಪರ್ಕ ಮಾಡ್ತೀನ ನಿಮ್ ಪರವಾಗಿ. ಯಾರನ್ನ ಆ ರೀತಿ ದೊಡ್ಡ ದೊಡ್ಡ ಕುಟುಂಬಗಳಿದೆ, ಯಾರ್ದು ಜಾಸ್ತಿ ಅಲ್ಲಿ ಒಂದು ಸಂಬಂಧಗಳಿರ್ತವೆ, ಯಾರನ್ನ ಭಾರತೀಯ ಜನತಾ ಪಾರ್ಟಿಗೆ ನಮ್ಮೊಟ್ಟಿಗೆ ಕಾರ್ಯಕರ್ತರಾಗಿ, ಪದಾಧಿಕಾರಿಗಳಾಗಿ ನಮ್ಮೊಟ್ಟಿಗೆ ಕರ್ಕೊಂಡ್ರೆ ನಮ್ಗೆ ಇನ್ನೊಂದು 20 ಓಟು 40 ಓಟು ಆ ಬೂತ್ ಅಲ್ಲಿ ಕೇವಲ ಡಾಕ್ಟರ್ ಸುಧಾಕರ್ ಅವ್ರ ಹೆಸರು ಹೇಳಿ, ಕೇವಲ ನರೇಂದ್ರ ಮೋದಿಜಿ ಅವ್ರ ಹೆಸರು ಹೇಳಿ, ಕೇವಲ BS ಯಡಿಯೂರಪ್ಪನವ್ರ ಹೆಸರು ಹೇಳಿ ತಗೊಳ್ಳಂತ ಓಟ್ ಜೊತೆಗೆ ನಾನಿಲ್ಲಿ ಅಭ್ಯರ್ಥಿ ಅಂತ ಹೇಳಿ ನಮ್ಮ ಅಭ್ಯರ್ಥಿ ಪರವಾಗಿ, ಡಾಕ್ಟರ್ ಸುಧಾಕರ್ ಅವ್ರ ಪರವಾಗಿ ಒಂದು 20-25 ಓಟು ಹಾಕ್ಸುವಂತವ್ರನ್ನ ನಾವು 4 ಜನ ಸದಸ್ಯರನ್ನ, ವಿವಿಧ ಸಮುದಾಯಗಳು, ವಿವಿಧ ಕಾಂಬಿನೇಷನ್, ಸೋಷಿಯಲ್ ಫ್ಯಾಬ್ರಿಕ್ ಅನ್ನ ಸೆಟ್ ಮಾಡ್ಲಿಕ್ಕೆ 4 ಜನ ಸದಸ್ಯರನ್ನ ಪ್ರತಿ ಬೂತ್ ಅಲ್ಲಿ ಮಾಡಬೇಕಾಗುತ್ತೆ. ಹಾಗಾಗಿ ಒಟ್ಟು ಒಂದು ಬೂತ್ ಅಲ್ಲಿ 12 ಜನ. ಈ ರೀತಿ 12 ಜನ ಬೂತ್ ಸಮಿತಿಯನ್ನ ಈ ನಮ್ಮ ಪ್ರಶಿಕ್ಷಣ ವರ್ಗ ಆದ ನಂತರ, ಬಹುಶಃ ಮೊನ್ನೆನೂ ಮಂಡಲಾಧ್ಯಕ್ಷ ಮತ್ತೆ ಪುನರ್ರಚನೆ ಆಗಕ್ಕೆ ಮುಂಚೆ ಬೂತ್ ಸಮಿತಿಗಳ ಪುನರ್ರಚನೆ ಮಾಡ್ಲಿಕ್ಕೆ ಎಲ್ಲ ನಮ್ಮ ಪ್ರಭಾರಿಗಳಿಗೆ, ನಮ್ಮ ಉಸ್ತುವಾರಿಗಳಿಗೆ ಪಾರ್ಟಿ ಕಡೆಯಿಂದ ಕರೆ ಕೊಟ್ಟು, ಇನ್ ಕೇಸ್ ಅವಾಗ ಏನಾದ್ರೂ ಬೂತ್ ಸಮಿತಿಯ ಪುನರ್ರಚನೆ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ಈ ಅವಕಾಶವನ್ನ ನೀವೆಲ್ಲ ಉಪಯೋಗಿಸ್ಕೊಂಡು, ನಾನೇನ್ ಹೇಳಿದ್ದೀನಿ, 12 ಜನ ನಮ್ಮ ಬೂತ್ ಅನ್ನ ಗೆಲ್ಬೇಕಂದ್ರೆ ಈ 12 ಜನನೇ ನಮ್ಗೆ ಪ್ರಮುಖ ಪಾತ್ರವನ್ನು ವಹಿಸುವಂತವ್ರು. 252 ಬೂತ್ ಅಲ್ಲೂ ನಾನೇ ಅಭ್ಯರ್ಥಿ, ನಾನೇ ಭಾರತೀಯ ಜನತಾ ಪಾರ್ಟಿ, ನಾನೇ ನರೇಂದ್ರ ಮೋದಿ, ನಾನೇ ಡಾಕ್ಟರ್ ಸುಧಾಕರ್ ಅಂತ ಹೇಳಿ ಕೆಲಸ ಮಾಡುವಂತ, ಕಾರ್ಯನಿರ್ವಹಿಸುವಂತ 12 ಜನ ಉತ್ತಮವಾದಂತ ಕಾರ್ಯಕರ್ತರನ್ನ ಪ್ರತಿ ಬೂತ್ ಅಲ್ಲಿ ಗುರುತಿಸಿ ನೇಮಿಸಿ ಅವ್ರಿಗೆ ಜವಾಬ್ದಾರಿ ಕೊಡುವಂತದನ್ನ ನಾವೆಲ್ಲ ಮಾಡ್ಬೇಕಾಗತ್ತೆ. ಹಾಗಾಗಿ ಮುಖ್ಯವಾಗಿ 12 ಜನ, ಇದ್ರ ಜೊತೆಗೆ ನಾನು ಆಗ್ಲೇ ಹೇಳಿದಂಗೆ ಮನ್ ಕಿ ಬಾತ್ ಅತಿ ಮುಖ್ಯವಾಗಿ ನಮ್ಮ ಕೇಂದ್ರದ ನಾಯಕರು. ಯಾಕಂದ್ರೆ ಇವಾಗ ಡಾಕ್ಟರ್ ಸುಧಾಕರ್ ಅವರು ಕೇವಲ ನಮ್ಮ ರಾಜ್ಯದಲ್ಲ, ರಾಷ್ಟ್ರೀಯ ನಾಯಕರಾಗಿ ಇವಾಗ MP ಅವರಾಗಿ ನೀವೆಲ್ಲ ಆಯ್ಕೆ ಮಾಡಿ ಇಲ್ಲೂ ಸಹ ನೀವೆಲ್ಲ ಲೀಡ್ ಅನ್ನ ಕೊಟ್ಟು ನೀವು ಕಳಿಸಿರುವಂತದ್ದು. ನಾನು ಅವಾಗ್ಲೇ ಹರೀಶ್ ಅಣ್ಣನ್ಗೂ ಹೇಳ್ತಿದ್ದೆ, ಸುಧಾಕರ್ ಸರ್ಗೂ ಹೇಳ್ತಿದ್ದೆ, ಇಡೀ ರಾಜ್ಯದಲ್ಲಿ ಕೇಂದ್ರದ ಕ್ಯಾಬಿನೆಟ್ ಸಚಿವರು ಬಂದಿರುವಂತ ಏಕೈಕ ಪ್ರಶಿಕ್ಷಣ ವರ್ಗ ಚಿಕ್ಕಬಳ್ಳಾಪುರದ ಪ್ರಶಿಕ್ಷಣ ವರ್ಗ. ಇಷ್ಟು ಜನ ಪ್ರಮುಖ ಮುಖಂಡರು. ಯಾಕಂದ್ರೆ ಈ ಕಾರ್ಯಕರ್ತರಿಗೆ ಮುಖಂಡರನ್ನ ಪರಿಚಯ ಮಾಡುವಂಥದ್ದು, ಮುಖಂಡರ ಜೊತೆ ಅರ್ಧ ಗಂಟೆ ಸಮಯ ಕೊಡುವಂಥದ್ದು, ಅವಕಾಶ ಸಿಗೋಂಥದ್ದೇ ಅತಿ ಕಡಿಮೆ. ನೀವೇನೋ ರಾಜ್ಯ ಕಾರ್ಯಕಾರಿಣಿಗೆ ಯಾರೋ 3-4 ಜನ ಬರ್ಬೋದು, ಬಂದಲ್ಲಿ ದೂರದಿಂದ ನೋಡಿ ಹೋಗ್ಬೋದು, ಯಾರೋ ಹತ್ರ ಅಲ್ಲಿ ಬರಕ್ ಆಗಲ್ಲ. ಅದೇ ನಿಮ್ಗೆ ಇಂಥ ಸಭೆಗಳಲ್ಲಿ, ನಿಮ್ಮ ಮಂಡಲದ ಸಭೆಗೆ ನಮ್ಮಂತ 10-15 ಜನ ಪ್ರಮುಖರನ್ನ ಕರೆದು ಬರ್ತಾನಲ್ಲಿ ಹೋರ್ಡಿಂಗ್ ನೋಡಿದಾಗ್ಲೇ ನನಗೂ ಗೊತ್ತಾಗಿದ್ದು, ನೆನ್ನೆನೋ MP ಸಾಹೇಬ್ರು ಏನ್ ಹೇಳಿಲ್ಲ ನನಗೆ, ನೀನ್ ಬರ್ಬೇಕಪ್ಪ ನಾಳೆ ಬೆಳಗ್ಗೆ ಅಂದ್ರು. ಸರಿ ಸರ್ ಬರ್ತೀನಿ. ನೀವು ಎಷ್ಟೊತ್ತಿಗೆ ಸರ್ ಅಂದ್ರೆ 9:30 ಅಂದ್ರು. ಸರಿ ಸರ್ ನಾನು ಖಂಡಿತವಾಗ್ಲೂ ಇರ್ತೀನಿ ಅಂದೆ. ಹಾಗಾಗಿ ಇಷ್ಟು ಜನ ಪ್ರಮುಖರನ್ನ ಕರೆದು
ಇಷ್ಟು ಜನ ಪ್ರಮುಖರ ಜೊತೆ ನಿಮ್ಗೊಂದು ಅವಕಾಶ ಕೊಟ್ಟಿರುವಂತದ್ದು ಬಹುಶಃ 224 ಕ್ಷೇತ್ರಗಳಲ್ಲಿ ಕೇವಲ ಚಿಕ್ಕಬಳ್ಳಾಪುರ ಮಾತ್ರ. ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಪಾರ್ಟಿ ಎಷ್ಟು ಡೆವಲಪ್ ಆಗಿದೆ, ಸರಳ ಆಪ್ ಹೆಂಗ್ ನೋಡ್ತಾರೆ ಅಂತ ಡಾಕ್ಟರ್ ಅವ್ರು ಹೇಳ್ತಾರೆ ನಿಮ್ಗೆ. ಅವ್ರು ಮಾತಾಡಕ್ ಅವಕಾಶ ಸಿಕ್ತಾಗ ಅಲ್ಲಿ ಹೋದಾಗ ನಮ್ ಜಾತಕ ಅಂತ ನಾವೇನ್ ಹೇಳ್ತೀವಿ, ನಮ್ ಜಾತಕ ಅಲ್ಲಿ ಮೇಲ್ಗಡೆ ಇರೋರ್ ಕೈಯಲ್ಲಿದೆ. ಆ ರೀತಿ ನಾವು ಪ್ರತಿಯೊಬ್ಬರು ಕೆಲಸ ಮಾಡ್ತಿದೀವಾ ಇಲ್ವಾ, ನಮ್ ಬೂತಲ್ಲಿ ಕೆಲಸ ಆಗ್ತಿದ್ಯಾ ಇಲ್ವಾ ಅಂತ ಮೇಲ್ಗಡೆ ಗಮನಿಸ್ತಾ ಇರ್ತಾರೆ.